ನಮಸ್ಕಾರ ಸ್ನೇಹಿತರೆ, ಫಿನಾನ್ಸ್ ಮಾರ್ಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮೇಘನ. ನಾನಿವತ್ತು ನಿಮ್ಗೆ ಇನ್ನೊಂದು ಹೊಸ ಯೂನಿಕ್ ಆಗಿರೋ ಬಿಸ್ನೆಸ್ ಐಡಿಯಾನ ತಗೊಂಡ್ಬಂದಿದ್ದೀನಿ. ನನ್ನ ಬ್ಯಾಕ್ ಡ್ರಾಪ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು, ಗೊಂಬೆಗಳ ಬಿಸ್ನೆಸ್ ಅಂತ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ಜಿತ್ತು ಅಂತ ಹೆಸರು ಇದೆ. ಎಷ್ಟು ವರ್ಷದಿಂದ ಈ ಅಂಗಡಿ ಇಟ್ಕೊಂಡಿದ್ದೀರಾ ಸರ್? ನಮ್ದು 12 ವರ್ಷ ಆಗ್ತದೆ. 12 ವರ್ಷದಿಂದ ಇಟ್ಕೊಂಡಿದ್ದೀರಾ ಸರ್. ನಿಮ್ ಬಿಸ್ನೆಸ್ ಬಗ್ಗೆ ಒಂದು ಐಡಿಯಾ ಕೊಡ್ತೀರಾ? ನಮ್ದು ಟೆಡಿ ಬೇರ್ ಇದೆ, ಫುಲ್ ಹೋಲ್ಸೇಲ್ ಇದೆ. ಆಮೇಲೆ ಇದ್ರಲ್ಲಿ ವೆರೈಟಿ ಇದೆ, ಬೇರೆ ಬೇರೆ ನಮ್ಮ ಹತ್ರ. ಸೂಪರ್ ಸಾಫ್ಟ್ ಇದೆ, 7mm ಇದೆ, 20mm ಇದೆ, ಆತರ ಬೇರೆ ಬೇರೆ ಫರ್ ಬರುತ್ತೆ. ಆಮೇಲೆ ಚಿಕ್ಕದು ಸೈಜ್ ಅಂತ ಸ್ಟಾರ್ಟಿಂಗ್ ಇದೆ, 10 ಅಂತ ಸ್ಟಾರ್ಟಿಂಗ್ 10 ರೂಪಾಯಿ ಅಂತ ಸ್ಟಾರ್ಟಿಂಗ್ ಇದೆ. ಲಾಸ್ಟ್ 10 ಫೀಟ್ ತನಕ ಇದೆ. ಸಣ್ಣ ಸಣ್ಣ ಗೊಂಬೆಗಳೆಲ್ಲ ಬೇರೆ ಬೇರೆ ಇದೆ ನೋಡಿ. ಈ ತರ ಸೀಟರ್ ಐಟಮ್ ಬೇಕಾ ಸೀಟರ್ ಐಟಮ್ ಇದೆ. ಈ ತರ ಇವೆಂಟ್ ಗೋಸ್ಕರ ಬೇಕಂದ್ರೆ ಜಿರಾಫ, ಟೈಗರ್, ಅನಿಮಲ್ ಎಲ್ಲ ವೆರೈಟಿ ವೆರೈಟಿ ಸಿಗುತ್ತೆ. ಪಾಂಡಾ ಏನೇನು ಕ್ಯಾರೆಕ್ಟರ್ ಐಟಮ್ ಪೂರ್ತಿ ಸಿಗುತ್ತೆ. ಟೆಡಿ ಬಿಯರ್ ಅಲ್ಲಿ ದೊಡ್ಡದು ಸೈಜ್ ಬೇಕಂದ್ರೆ ದೊಡ್ಡದು ಸೈಜ್ ಇದೆ, ಚಿಕ್ಕದು ಬೇಕಂದಿದೆ. ಆಮೇಲೆ ಸ್ಪೈಡರ್ ಮ್ಯಾನ್ ಈ ತರ ಎಲ್ಲ ಕ್ಯಾರೆಕ್ಟರ್ ಐಟಮ್ ಮಕ್ಕಳಿಗೋಸ್ಕರ ಬೇಕಂದ್ರೆ ಮಕ್ಕಳು ಐಟಮ್ ಪೂರ್ತಿ ವೆರೈಟಿ ಇದೆ. ನಮ್ದು ಮೇನ್ ಹೋಲ್ಸೇಲ್ ಇದೆ. ನಿಮ್ದು ರಿಟೇಲ್ ಮತ್ತೆ ಹೋಲ್ಸೇಲ್ ಬಿಸ್ನೆಸ್ ಹೋಲ್ಸೇಲ್ ಬೇರೆಯವ್ರು ಬಂದು ಬಿಸ್ನೆಸ್ ಮಾಡ್ಬೇಕಂದ್ರೂ ಅದಕ್ಕೂ ಸಪ್ಲೈ ಮಾಡ್ತೀರಾ? ಅಂಗಡಿಯವರಿಗೆ ಮೇನ್ ಸಪ್ಲೈ ಮಾಡೋದು. ಓಕೆ ಸರ್, ಮ್ಯಾನುಫ್ಯಾಕ್ಚರ್ ಎಲ್ಲ ಹೇಗ್ ಮಾಡ್ತೀರಾ, ಎಲ್ಲಿ ಮಾಡ್ತೀರಾ? ನಮ್ದೆಲ್ಲ ಎಂಟಿ ಬರೋದು. ಓಕೆ, ನಾವೆಲ್ಲ ರೆಡಿ ಪ್ರೊಡಕ್ಟ್ ಮಾಡೋದು ಫ್ಯಾಕ್ಟ್ರಿ ಕಡೆಯಿಂದ. ಆಮೇಲೆ ಮಾಡ್ಬಿಟ್ಟು ಇಲ್ಲೇ ತುಂಬಿಟ್ಟು ಆಮೇಲೆ ಔಷಧ ಕಳಿಸೋದು. ಓಕೆ, ಸೊ ನಿಮ್ದು ಗೋಡೌನ್ ಇದೆಯಾ ಮ್ಯಾನುಫ್ಯಾಕ್ಚರ್ ಮಾಡೋದು? ತೋರಿಸ್ಕೊಡ್ತೀರಾ ಸರ್? ಎಸ್ ಎಸ್ ತೋರ್ಸಕ್ಕೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ ಹೆಸರು? ದಿನೇಶ್ ಮೇಡಮ್. ಸರ್, ಜೀತು ಅವ್ರು ಹೇಳಿದ್ರು ಗೊಂಬೆಗಳ ಬಿಸ್ನೆಸ್ ಮಾಡೋರ್ಗೆ ನೀವು ಡೀಟೇಲ್ ಆಗಿ ಐಡಿಯಾ ಕೊಡ್ತೀರಾ ಅಂತ ಅಂದ್ಬಿಟ್ಟು. ಮೇಡಮ್, ಇಲ್ಲಿ ಕಸ್ಟಮರ್ ನೇ ಒಂದ್ಸತಿ ಸ್ಟಾರ್ಟಿಂಗ್ ಮಾಡಿದ್ನಲ್ಲಿ 15 ರೂಪಾಯಿ ಸ್ಟಾರ್ಟಿಂಗ್ ಬರುತ್ತೆ. ಓಕೆ, ಆಮೇಲೆ ಬೇರೆ ಬೇರೆ ರೇಂಜ್ ಬರುತ್ತೆ. 50, 100, 200, 300 ಲಾಸ್ಟ್ ಬೇಕಲ್ಲಿ 10,000 ತನಕ ಟೆಡಿ ಸಿಗುತ್ತೆ. 12 ಫೀಟ್ ಮಿನಿಮಮ್ ಸಿಗುತ್ತೆ. ಆಮೇಲೆ ದೊಡ್ಡದು ಯಾವ ತರ ಅನಿಮಲ್ ಬೇಕಂದ್ರೆ ಸಿಗುತ್ತೆ. ಜಿರಾಫಿ 5 ಫೀಟ್ 5 ಫೀಟ್ ಸಿಗುತ್ತೆ. ಎಲಿಫೆಂಟ್ ಬೇಕಾ 5 ಫೀಟ್ ಸಿಗುತ್ತೆ. ಯಾವ್ದು ಕ್ಯಾರೆಕ್ಟರ್ ಬೇಕಾ ಈ ಐಟಮ್ ಸಿಗುತ್ತೆ. ಮಿನಿಮಮ್ ಜಾಸ್ತಿ ಇಲ್ಲ 10,000 ತಗೊಂಡ್ ಹೋಗಿದೆ. ಮಿನಿಮಮ್ ಜಾಸ್ತಿ ಇಲ್ಲ 20 ಡಬಲ್ ಪ್ರಾಫಿಟ್ ಇದೆ. ಸ್ಟಾರ್ಟ್ ಮಾಡಿದ್ರೆ ಐಡಿಯಾ ಆಗುತ್ತೆ. ಡಬಲ್ ಪ್ರಾಫಿಟ್ ಇದೆ. 100ಕ್ಕೆ ತಗೊಂಡೋಗಿದೆ 350ಕ್ಕೆ ಸೇಲ್ ಆಗುತ್ತೆ. ಆರಾಮಿ. ಕ್ವಾಲಿಟಿ ಮೇಲೆ ಇದೆ. ಕ್ವಾಲಿಟಿ ಮೇಲೆ ನಾರ್ಮಲ್ ಐಟಮ್ ತಗೊಂಡೋಗಿದೆ ಅಲ್ಲಿ ನಾರ್ಮಲ್ ಬಟ್ಟೆದು ಬರುತ್ತೆ. ಇದು ತಗೊಂಡ 100 ರೂಪಾಯಿ ತಗೊಂಡೋಗಿದೆ, ದೊಡ್ಡ ಸೈಜ್ ಕಾಣ್ತಾ ಇದೆ. 200, 250, 300 ರೂಪಾಯಿ ಆರಾಮಿ ಸೇಲ್ ಆಗುತ್ತೆ. ಸರ್, ಬೇರೆ ಕಡೆನೂ ಕೊಡ್ತಾರೆ. ಬೇರೆಯವ್ರಿಗಿಂತ ನಿಮ್ಗೆ ಏನ್ ಯೂನಿಕ್ ಆಗಿದೆ, ಯಾಕೆ ನಿಮ್ಮ ಹತ್ರ ತಗೋಬೇಕು? ಮೇಡಮ್ ಕ್ವಾಲಿಟಿ ಇದೆ. ಆಮೇಲೆ ಫುಲ್ ವಾಷಬಲ್ ಇದೆ. ಗಲೀಜಾಗಿದೆ ವಾಶ್ ಮಾಡಿ ಫುಲ್ ವಾಷಬಲ್ ಇದೆ. ಇದು ಐಟಮ್ ಡಿಫರೆಂಟ್. ಸೊ ಸ್ಟಿಚಿಂಗ್ ಎಲ್ಲ ಕ್ವಾಲಿಟಿ ಕರೆಕ್ಟ್ ಆಗಿ ಫುಲ್ ಮಾಡ್ಕೊಡ್ತೀರಾ? ಕರೆಕ್ಟ್ ಬರುತ್ತೆ. ಸ್ಟಿಚಿಂಗ್ ಪ್ರಾಬ್ಲಮ್ ಇದೆ, ತಗೊಂಡ್ ಹೋಗಿದ್ದೇನೆ. ಸ್ಟಿಚಿಂಗ್ ಪ್ರಾಬ್ಲಮ್ ಇದೆ, ಇಲ್ಲಿ ಬನ್ನಿ ಸ್ಟಿಚ್ ಮಾಡಬೇಕು ಕೊಡ್ತೀನಿ. ಸರ್, ಕೆಲವೊಂದು ಗೊಂಬೆಗಳು ತೋರಿಸಬಹುದಾ ನೀವು? ರೇಟ್ ಮುಖಾಂತರ ಯಾವ್ಯಾವ ರೇಟ್ ಇರುತ್ತೆ ಏನೇನು ಅಂತ ಎಲ್ಲ ಐಟಮ್ಸ್ ತೋರಿಸ್ತೀನಿ ಮೇಡಮ್. ಬನ್ನಿ ನೋಡಿ ಈ ತರ ಸ್ವಲ್ಪ ಮೇಡಮ್. ನೋಡಿ ಈ ತರ 60 ರೂಪಾಯಿ ಓನ್ಲಿ ಫಾರ್ ಆರಾಮಿ 150ಕ್ಕೆ ಸೇಲ್ ಆಗುತ್ತೆ. ಓಕೆ, ನೀವು ಹೋಲ್ಸೇಲ್ ನಲ್ಲಿ 60 ರೂಪಾಯಿ 60 ರೂಪಾಯಿ ಹೋಲ್ಸೇಲ್. ಆರಾಮಿ ರಿಟೇಲ್ ಕಸ್ಟಮರ್ಗೆ 150 ರೂಪಾಯಿ ಆರಾಮಿ ಆಗುತ್ತೆ ಸೇಲ್ ಆಗುತ್ತೆ ಮೇಡಮ್. ಇಷ್ಟೇ ಪೀಸ್ ತಗೋಬೇಕು ಅಂತ ಏನಾದ್ರು ಇದೆಯಾ ಸರ್? ಮಿನಿಮಮ್ ಕ್ವಾಂಟಿಟಿ ಮೇಡಮ್ 10 ಪೀಸ್ ಮಿನಿಮಮ್ 10 ಪೀಸ್ ಮಿನಿಮಮ್ ತಗೋಬೇಕಾಗುತ್ತೆ. ಓಕೆ, ನೋಡಿ ಈ ತರ ಇದರಲ್ಲಿ ಮಿನಿಮಮ್ ಜಾಸ್ತಿ ಇಲ್ಲ 20 ಮಾಡೆಲ್ ಸಿಗುತ್ತೆ. ಬೇರೆ ಬೇರೆ 20 ಮಾಡೆಲ್ ಬೇರೆ ಬೇರೆ ಅನಿಮಲ್ ಸಿಗುತ್ತೆ. 125 ರೂಪಾಯಿ ಓನ್ಲಿ ಫಾರ್ 125. ಜಾಸ್ತಿ ಇಲ್ಲ 300 ರೂಪಾಯಿಗೆ ಸೇಲ್ ಆಗುತ್ತೆ. ಇದು 300 ರೂಪಾಯಿಗೆ ಸೇಲ್ 300 ಆಗುತ್ತೆ. ರೂಪಾಯಿಗೆ ಆರಾಮಿ ಸೇಲ್ ಆಗುತ್ತೆ. ಇದೆಲ್ಲ ವಾಷಬಲ್ ಇರುತ್ತೆ? ಫುಲ್ ವಾಷಬಲ್ ಐಟಮ್. ಆಲ್ ವಾಷಬಲ್ ಬರುತ್ತೆ. ಓನ್ಲಿ ಫಾರ್ ಟೈಗರ್ ಐಟಮ್ ವಾಷಬಲ್ ಬರಲ್ಲ. ಈ ಐಟಮ್ ಬೇರೆ ಸೂಪರ್ ಸಾಫ್ಟ್ ಬಟ್ಟೆ ಇದು ಫುಲ್ ವಾಷಬಲ್ ಬರುತ್ತೆ. ಓಕೆ, ಈ ಐಟಮ್ ಟೈಗರ್ ಐಟಮ್ ವಾಷಬಲ್ ಬರಲ್ಲ. ಆಮೇಲೆ ನೋಡಿ ಈ ತರ ಯೂನಿಕಾರ್ನ್ ಇದೆ. ಯೂನಿಕಾರ್ನ್ ಓನ್ಲಿ ಫಾರ್ 250. ಇದು ಕಂಪ್ಲೀಟ್ ಆಗಿ ಬೇರೆ ತರ ಇದೆ, ಇದು ಬೇರೆ ತರ ಇದೆ. ಡಿಫರೆನ್ಸ್ ಏನು ಅಂತ ಬಟ್ಟೆ ಬಟ್ಟೆ ಡಿಫರೆಂಟ್. ಇದು ಫರ್ ಬಟ್ಟೆ ಇದೆ, ಇದು ಮೇಟ್ ಬಟ್ಟೆ. ಅದಕ್ಕಿಂತ ಚೆನ್ನಾಗಿದ್ದು ಇದು ಮೇಟ್ ಬಟ್ಟೆ ಬರುತ್ತೆ. ಇದು ಫುಲ್ ಅದಕ್ಕಿಂತ ಚೆನ್ನಾಗಿದ್ದು ಇದು ಬರುತ್ತೆ. ಪಿಕಾಚು ನಾವು ಇಲ್ಲಿ ಮ್ಯಾನುಫ್ಯಾಕ್ಚರ್ ಇದೆ. ನೋಡಿ ಈ ತರ ಫುಲ್ ಸ್ಟಿಚ್ ನಾವು ಇಲ್ಲಿ ಸ್ಟಿಚ್ ಮಾಡ್ಬಿಟ್ಟು ಆಮೇಲೆ ಕೊಡ್ತೀನಿ. ಓಕೆ, ಸ್ಟಿಚಿಂಗ್ ಪ್ರಾಬ್ಲಮ್ ಬಂದಿದೆ ಅಂದ್ರೆ ನಾವು ರೆಡಿ ಮಾಡ್ಬಿಟ್ಟು ಕೊಡ್ತೀನಿ. ಎಲ್ಲ ರೆಡಿ ಮಾಡ್ಬಿಟ್ಟು ಕೊಡ್ತೀರಾ? ಎಲ್ಲ ಐಟಮ್ ರೆಡಿ ಮಾಡ್ಬಿಟ್ಟು ಕೊಡ್ತೀನಿ. ಸರ್, ಇವಾಗ ತಗೊಂಡ್ ಹೋಗ್ತಾರಲ್ಲ ನಿಮ್ಮ ಹತ್ರ ಗೊಂಬೆಗಳನ್ನೆಲ್ಲಾನು, ಅಂದ್ರೆ ಹೋಲ್ಸೇಲ್ ನಲ್ಲಿ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ಅದನ್ನ ವಾಪಸ್ ತಗೊಂಡ್ಬಂದ್ ಕೊಟ್ರೆ ನೀವು ರೆಡಿ ಮಾಡಿ? ಇಲ್ಲಿ ಬಂದಿದ್ದೆ, ಅಲ್ಲಿ ಡ್ಯಾಮೇಜ್ ಪ್ರಾಬ್ಲಮ್ ಇದೆ, ಇಲ್ಲಿ ಬಂದಿದ್ದೆ ರೆಡಿ ಮಾಡ್ಬಿಟ್ಟು ಇಲ್ಲಿ ರೆಡಿ ಮಾಡ್ಬಿಟ್ಟು ಕೊಡ್ತೀನಿ. ಅದಕ್ಕೆ ಎಕ್ಸ್ಟ್ರಾ ಏನು ಚಾರ್ಜ್ ಮಾಡೋದಿಲ್ಲ? ಏನಿಲ್ಲ. ಎಷ್ಟು ಜನಕ್ಕೆ ಸಪ್ಲೈ ಮಾಡ್ತೀರಾ ಸರ್ ನೀವು? ಮಿನಿಮಮ್ ಮೇಡಮ್ ಕೇರಳ ಅಲ್ಲಿ ಹೋಲ್ ಇದೆ, ತಮಿಳ್ನಾಡು
ತಮಿಳ್ನಾಡು ಇದೆ, ಆಂಧ್ರ ಇದೆ, ಗೋವಾ ಇದೆ, ಫುಲ್ ಕರ್ನಾಟಕ ಇದೆ, ಓಲ್ ಸಪ್ಲೈ ಇದೆ. ಓವರ್ ಆಲ್ ಸೌತ್ ಇಂಡಿಯಾ ಸಪ್ಲೈ ಮಾಡ್ತೀರಾ? ಆಲ್ ಇಂಡಿಯಾ ಇದೆ. ಓಕೆ. ಇವತ್ತು ಅಮೌಂಟ್ ಫೋನ್ ಪೇ ಅಲ್ಲಿ ಮಾಡಿದ್ರೆ ಇಲ್ಲಿ ಟ್ರಾನ್ಸ್ಫರ್ ಕಳಿಸ್ಬಿಡ್ತೀನಿ ಅಷ್ಟೇ. ಆನ್ಲೈನ್ ಸಿಸ್ಟಮ್ ಇದೆ. ಆನ್ಲೈನ್ ಸಿಸ್ಟಮ್ ಇದೆ, ನೀವು ಕ್ಯಾಶ್ ಅಲ್ಲೂ ಕೊಡ್ಬೋದು. ಇಲ್ಲಿ ಬಂದ್ಬಿಡಿದೆ, ಅಲ್ಲಿ ಇಲ್ಲಿ ಕೊಡ್ತೀನಿ. ಅವ್ರನ್ನ ಕಾಲ್ ಮಾಡಿ ಆರ್ಡರ್ ಮಾಡಿದೆ, ಫೋಟೋ ಕಳಿಸ್ತೀನಿ. ಆಮೇಲೆ ಅದು ಸೆಲೆಕ್ಷನ್ ಮಾಡಿದೆ ಯಾವ್ದು ಇದೆ ಇದು ಟ್ರಾನ್ಸ್ಪೋರ್ಟ್ ಕಳಿಸ್ತೀನಿ ಅಷ್ಟೇ. ಬೆಂಗಳೂರಿನಲ್ಲಿ ಎಷ್ಟು ಬ್ರಾಂಚಸ್ ಇದೆ ಸರ್ ನಿಮ್ದು? ಬೆಂಗಳೂರಲ್ಲಿ ಮೇಡಮ್ 2 ಬ್ರಾಂಚ್ ಇದೆ. ಇಲ್ಲಿ 2 ಇದೆ. ಓಕೆ ಸರ್, ಹೇಗ್ ಮ್ಯಾನುಫ್ಯಾಕ್ಚರ್, ಹೇಗ್ ಸ್ಟಫಿಂಗ್ ಎಲ್ಲ ಮಾಡ್ತಾರೆ ಗೊಂಬೆಗೆ ತೋರಿಸ್ಕೊಡ್ತೀರಾ? ತೋರಿಸ್ತೀನಿ. ಇಷ್ಟುಗಳು ಮೇಡಮ್ ಎಂಟಿ ಫುಲ್ ದೊಡ್ಡದು ಸೈಜ್. ಸರ್ ಟೆಡಿ ಬೇರ್ ಕೊಡ್ತೀನಿ ಅಂದ್ಬಿಟ್ಟು ಬೆಡ್ಶೀಟ್ ಕೊಡ್ತಿದ್ದೀರಾ? ಫುಲ್ ದೊಡ್ಡದು ಅದಕ್ಕಿಂತ ದೊಡ್ಡದು ಬೇಗ ಸಿಗುತ್ತೆ. ಏನಿದೆ ಸರ್ ಬೆಡ್ಶೀಟ್ ತರ ಇದೆ? ಮೇಡಮ್ ಇದು ರೆಡಿ ಮಾಡಿದ್ದೆ ಅಂದ್ರೆ ಫುಲ್ ದೊಡ್ಡದು ಆಗುತ್ತೆ. ಇದನ್ನ ಸ್ಟಫಿಂಗ್ ಮಾಡ್ಬೇಕಾ? ಮೇಡಮ್ ಓಕೆ. ಫುಲ್ ವಾಷಬಲ್ ಬರುತ್ತೆ, ದೊಡ್ಡದು ಸೈಜ್ 6 ಫೀಟ್ ಮಿನಿಮಮ್. ಓಕೆ, ಇದು 6 ಫೀಟ್ ಇದೆ. ಸರ್ ಇವಾಗ ನಮ್ಗೆ ಸ್ಟಫಿಂಗ್ ಮಾಡಿರೋ ಟಾಯ್ಸ್ ಬೇಡ, ಇದೇ ತರದ್ ಬೇಕು ಅಂದ್ರೆ ಕೊಡ್ತೀರಾ ನೀವು? ಬೇಕಾದ್ರೆ ಸಿಗುತ್ತೆ, ಮಿನಿಮಮ್ 10 ಕಲರ್ ಬರುತ್ತೆ. ಓಕೆ, ಒಂದ್ರಲ್ಲಿ 10 ಕಲರ್ ಬರುತ್ತೆ. ಓಕೆ, ಚಿಕ್ಕದು 3 ಫೀಟ್ ಸ್ಟಾರ್ಟಿಂಗ್ ಇದೆ, ಲಾಸ್ಟ್ ಬೇಕಂದ್ರೆ 12 ಫೀಟ್ ಸಿಗುತ್ತೆ. ಬೇರೆ ಯಾವ್ದಾದ್ರು ಸಿಗುತ್ತೆ ಸರ್ ಟೆಡಿ ಬೇರ್ ಬಿಟ್ಟು? ಇದು ಇದೆ. ಆಮೇಲೆ ಮೇಡಮ್ ಈ ತರ ಕ್ಯಾಟರ್ಪಿಲ್ಲರ್ ಸಿಗುತ್ತೆ. ಪಾಂಡಾ ಬೇಕಂದ್ರೆ ಪಾಂಡಾ 7 ಫೀಟ್ ಸಿಗುತ್ತೆ ಮಿನಿಮಮ್. 7 ಫೀಟ್ ಸಿಗುತ್ತೆ 7 ಫೀಟ್ ದೊಡ್ಡದು ಸಿಗುತ್ತೆ. ಇದು ಲೆಂತ್ ಇದೆ. ಎಷ್ಟು ಫೀಟ್ ವರೆಗೂ ಸಿಗುತ್ತೆ ಸರ್ 7 ಫೀಟ್ ಇಂದ? ಫುಲ್ ದೊಡ್ಡದು ಜಂಬೋ ಸೈಜ್ ಸಿಗುತ್ತೆ. ಬ್ಲಾಕ್ ಅಂಡ್ ವೈಟ್ ಕಲರ್ ಬರುತ್ತೆ, ಫುಲ್ ದೊಡ್ಡದು ಸಿಗುತ್ತೆ. ಇದು ಸಿಟ್ಟಿಂಗ್. ಇದು ಸಿಟ್ಟಿಂಗ್ ಪಾಂಡಾ. ಇದು ಸಿಟ್ಟಿಂಗ್. ಚಿಕ್ಕದಿಂದ ಹಿಡಿದು ನಿಮ್ಗೆ 7 ಫೀಟ್ 12 ಫೀಟ್ ವರೆಗೂ ಸಿಗುತ್ತೆ. ಓಕೆ ಸರ್, ಇವಾಗ ನೀವು ಹೇಳಿದ್ರಿ ಇದು ಟೆಡಿ ಬೇರ್ 10 ಪೀಸ್ ಮಿನಿಮಮ್ ತಗೋಬೇಕು ಅಂತ. ನಮ್ಗೆ ಟೆಡಿ ಬೇರ್ ಮಾತ್ರ 10 ಪೀಸ್ ಬೇಡ, ಒಂದು ಪಾಂಡಾ ಬೇಕು, ಒಂದು ಟೆಡಿ ಬೇರ್ ಬೇಕು, ಆತರ ಮಿಕ್ಸ್ ಮಾಡಿ ಕೂಡ ನಾನು ತಗೊಬಹುದು. ಓಕೆ. ಆಮೇಲೆ ಈ ತರ ನಾರ್ಮಲ್ ಬಟ್ಟೆದು ಬೇಕಂದ್ರೆ ಈ ತರ ಸಿಗುತ್ತೆ ಮೇಡಮ್. ನೋಡಿ ಇದು ಫರ್ ಕ್ಲಾತ್ ಅಂತ ಹೇಳಿದ್ರಿ. ಓಕೆ, ಇದು ಫರ್ ಕ್ಲಾತ್ ಮತ್ತೆ ಇದು ಸೂಪರ್ ಸಾಫ್ಟ್. ಸೂಪರ್ ಸಾಫ್ಟ್. ಇದು ಇಂಪೋರ್ಟೆಡ್ ಐಟಮ್. ಇದಕ್ಕೂ ಅದಕ್ಕೂ ಏನ್ ವ್ಯತ್ಯಾಸ ಸರ್? ಮೇಡಮ್ ಐಟಮ್ ಡಿಫರೆಂಟ್ ಬರುತ್ತೆ. ಇದು ಫುಲ್ ವಾಷಬಲ್ ಬರುತ್ತೆ, 2 ಐಟಮ್ ವಾಷಬಲ್ ಬರುತ್ತೆ. ಮೆಟೀರಿಯಲ್ ಡಿಫರೆಂಟ್ ಇದೆ ಅಷ್ಟೇ. ಇದು ಸೂಪರ್ ಸಾಫ್ಟ್, ಇದು ಫರ್. ಓಕೆ, ಕಾಟನ್ ಎಲ್ಲ ಇದಕ್ಕೆ ಒಂದೇ ಕಾಟನ್ ಎಲ್ಲದಕ್ಕೂ ಫಿಲ್ ಮಾಡ್ಕೊಡ್ತೀರಾ? ನಮ್ಗೆ ಕಾಟನ್ ಬೇಡ, ಬರೀ ಈ ತರದ್ ಬೇಕು ಅಂದ್ರೆ ಎಂಟಿ ಕೊಡ್ತೀನಿ. ಇದೆಲ್ಲ ಯಾವ ಪ್ರೈಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್? ಇದು ಮೇಡಮ್ 150 ಸ್ಟಾರ್ಟಿಂಗ್ ಇದೆ. ಎಂಟಿ ಬೇಕಂದ್ರೆ 150 ಸ್ಟಾರ್ಟಿಂಗ್ ಇದೆ. ಫಿಲ್ಲಿಂಗ್ ಬೇಕಂದ್ರೆ 250 ಇದೆ. ಇದು 250 ಆಗುತ್ತೆ ಮೇಡಮ್. ಸೊ ಇದನ್ನ ಎಷ್ಟಕ್ಕೆ ಮಾರ್ಬೋದು ಸರ್? ಇದು ಮೇಡಮ್ ಇದು ಫಿಲ್ ಮಾಡಿ ರೆಡಿ ಪೀಸ್ 550 ಮಿನಿಮಮ್ ಸೆಲ್ಲಿಂಗ್ ಆಗುತ್ತೆ. ಮಿನಿಮಮ್ ಸೆಲ್ಲಿಂಗ್ 550 ಆಗುತ್ತೆ. ಸೊ ಮಾರ್ಜಿನ್ ಅಂದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ? ಒಂದು 300 ರೂಪಾಯಿ 400 ರೂಪಾಯಿ ಆರಾಮಾಗಿ ಮಾಡ್ಕೊಬಹುದು. 350 ಆರಾಮಾಗಿ ಸಿಗುತ್ತೆ. ಓಕೆ, ತುಂಬಾ ಪ್ರಾಫಿಟ್ ಇದೆ ಅನ್ಸುತ್ತೆ ಸರ್ ಗೊಂಬೆ ಬಿಸ್ನೆಸ್. ದೊಡ್ಡದು ಸೈಜ್ಗೆ ತುಂಬಾ ಪ್ರಾಫಿಟ್ ಸಿಗುತ್ತೆ. ದೊಡ್ಡದು ಸೈಜ್ ಇದರಲ್ಲಿ 2000 ಪೀಸ್ ಇದೆ, ಅಲ್ಲಿ ಮಿನಿಮಮ್ 4000 ಮಿನಿಮಮ್ ಸೇಲ್ ಆಗುತ್ತೆ. ಸರ್ ಬೆಂಗಳೂರಿನಲ್ಲಿ ಎಷ್ಟು ಜನ ತಗೊಂಡ್ ಹೋಗ್ತಾರೆ ಸರ್ ನಿಮ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಂದ? ಮೇಡಮ್ ತುಂಬಾ ಜನ ಆಲ್ ಕರ್ನಾಟಕ ಅಲ್ಲಿ. ಕರ್ನಾಟಕ ಇದೆ, ಕೇರಳ ಇದೆ, ತಮಿಳ್ನಾಡು ಇದೆ, ಎಲ್ಲ ಜಗಹ ಸಪ್ಲೈ ಇದೆ. ಬೆಂಗಳೂರಿನಲ್ಲಿ ಯಾವ್ಯಾವ ಏರಿಯಾಕ್ಕೆ ಸಪ್ಲೈ ಮಾಡ್ತೀರಾ ನೀವು? ಇಲ್ಲಿ ಜಯನಗರ, ಬಿಟಿಎಂ, ಇಲ್ಲಿ ಶಿವಮೊಗ್ಗ ಎಲ್ಲ ಬಿಟಿಎಂ, ಜಯನಗರ, ಇಲ್ಲಿ ವಿಜಯನಗರ, ಯಶವಂತಪುರ ಎಲ್ಲ ಜಾಗ ಇದೆ. ಎಲ್ಲದಕ್ಕೂ ಶೇರ್ ಮಾಡ್ತೀರಾ? ಸೊ ಇದು ಇವಾಗ ನಿಮ್ಗೆ ಫಸ್ಟ್ ಈ ತರ ಕ್ಲಾತ್ ಬರುತ್ತೆ, ಇದಕ್ಕೆ ಸ್ಟಫಿಂಗ್ ಮಾಡ್ಕೊಡ್ತೀರಾ? ಯಾವ ತರ ಸ್ಟಫಿಂಗ್ ಮಾಡ್ಕೊಡ್ತೀರಾ ಅಂತ ತೋರಿಸ್ಕೊಡ್ತೀರಾ ಸರ್? ಹತ್ತಿಗಳನ್ನೆಲ್ಲ ಗುಡ್ಡೆ ಹಾಕೊಂಡ್ ಬಿಟ್ಟಿದ್ದೀರಾ ಸ್ಟಫ್ ಮಾಡೋದಕ್ಕೆ. ಸರ್ ಹತ್ತಿಗಳನ್ನೆಲ್ಲ ಎಲ್ಲಿ ತಗೊಂಡ್ ಬರ್ತೀರಾ ಸರ್ ನೀವು? ಮೇಡಮ್ ಇಲ್ಲಿ ಬೆಂಗಳೂರಲ್ಲಿ ಫ್ಯಾಕ್ಟರಿ ಇದೆ, ಇಲ್ಲಿದು ಬರ್ತಾರೆ. ಓಕೆ, ಇದು ಕ್ವಾಲಿಟಿ ಎಲ್ಲ ಹೇಗ್ ಸರ್? ಇದು ನಾರ್ಮಲ್ ಹತ್ತಿಗಿಂತ ಬೇರೆ ತರ ಇದೆ ನೋಡೋದಕ್ಕೆ. ಯಾವ ತರ, ಎಲ್ಲಿಂದ ತರ್ಸ್ಕೊಡ್ತೀರಾ ಸರ್? ಅಂದ್ರೆ ಯಾವ ತರ ಕ್ವಾಲಿಟಿ ಇದೆ? ಇದು ಮೇಡಮ್ ನಂಬರ್ 1 ಕ್ವಾಲಿಟಿ ಇದೆ. ಇದರಲ್ಲಿ 4 ಕ್ವಾಲಿಟಿ ಬರುತ್ತೆ. 120 ಬರುತ್ತೆ, ಇದು 165 ಇದೆ. ಫಸ್ಟ್ ಕ್ವಾಲಿಟಿ ಇದೆ. ವಾಷಿಂಗ್ ಮಾಡಿದ್ರೆ ನನ್ ಪ್ರಾಬ್ಲಮ್ ಆಗಲ್ಲ ಅಷ್ಟೇ. ಓಕೆ ಸರ್, ಇದು ಮಾಮೂಲಿ ಸ್ಟಫ್ ಮಾಡಕ್ಕಿಂತ ಮುಂಚೆ ತರ್ಸ್ಕೊಳೋದು. ಇದನ್ನ ಎಲ್ಲಿಂದ ತರ್ಸ್ಕೊಂತೀರಾ? ಇದನ್ನ ಎಲ್ಲಿಂದ ತರ್ಸ್ಕೊಂತೀರಾ? ಇದು ಮೇಡಮ್ ಈ ಬಟ್ಟೆದು ದಿಲ್ಲಿದು ಬರುತ್ತೆ, ಈ ಬಟ್ಟೆದು ದಿಲ್ಲಿ ಬಾಂಬೆದು ಬರುತ್ತೆ. ಆಮೇಲೆ ಈ ಐಟಮ್ದು ಚೈನಾದು ಬರುತ್ತೆ. ಚೈನಾದಿಂದ ಇದು ಚೈನಾದು. ಇದು ಯಾಕೆ ಮೆಟೀರಿಯಲ್ ಚೆನ್ನಾಗಿದೆ, ಫುಲ್ ಸಾಫ್ಟ್ ಬರುತ್ತೆ. ಸಾಫ್ಟ್ ಇರೋ ಮೆಟೀರಿಯಲ್ಸ್ ಇಂದ ಚೈನಾದಿಂದ ಇದು ತರ್ಸ್ಕೊಂತೀರಾ? ಇಂಪೋರ್ಟೆಡ್ ಐಟಮ್. ಇದು ಇದು ದಿಲ್ಲಿದು ಬರುತ್ತೆ, ಡೆಲ್ಲಿಯಿಂದ ತಗೊಂಡ್ಬರ್ತೀರಾ? ದಿಲ್ಲಿದು. ಓಕೆ ಸರ್, ಇದ್ರ ಒಳಗಡೆ ಸೇಮ್ ಕಾಟನ್, ಇದಕ್ಕೂ ಸೇಮ್ ಕಾಟನ್ ಫಿಲ್ ಮಾಡ್ತೀರಾ? ಆಲ್ ಐಟಮ್ ಗೆ ಇದೇ ಕಾಟನ್, ಎಲ್ಲ ಐಟಮ್ಗೂ ಇದೇ ಕಾಟನ್ ಫಿಲ್ ಮಾಡ್ತೀರಾ? ವಾಶ್ ಮಾಡಿದಾಗೆಲ್ಲ ಇದೇನು ಸ್ಮೆಲ್ ಬರೋದು ಆತರ ಹಿಂಗೆ ವಾಶ್ ಮಾಡಿ? ಹಿಂಗೆ ವಾಶ್ ಮಾಡಿ ಏನು ಸ್ಮೆಲ್ ಬರಲ್ಲ, ಏನು ಸ್ಮೆಲ್ ಬರೋದಿಲ್ಲ. ಸೊ ಇವಾಗ ಬರ್ತಾರೆ ಒಬ್ರು ಫ್ರೆಶರ್ ಇರ್ತಾರೆ, ಅವ್ರಿಗೆ ಗೊಂಬೆ ಬಿಸ್ನೆಸ್ ಇಡ್ಬೇಕು ಅಂತ ಐಡಿಯಾ ಇರುತ್ತೆ, ಗೊಂಬೆ ಬಗ್ಗೆ ಏನು ಗೊತ್ತಿರೋದಿಲ್ಲ. ಬಂದು ನಿಮ್ ಹತ್ರ ಕೇಳ್ತಾರೆ ಯಾವ ತರ ಗೊಂಬೆ ಇಡ್ಬೇಕು, ಯಾವ್ಯಾವ ಗೊಂಬೆನ ನಾವು ಸೇಲ್ ಮಾಡಿದ್ರೆ ಬೇಗ ಸೇಲ್ ಆಗುತ್ತೆ, ಯಾವ್ಯಾವ ತರ ಗೊಂಬೆ ನಾವು ತಗೋಬೇಕು ಅಂತೆಲ್ಲ ಕೇಳಿದ್ರೆ ಅವ್ರಿಗೆ ಏನಂತ ಐಡಿಯಾ ಕೊಡ್ತೀರಾ ನೀವು? ಮೇಡಮ್ ಇಲ್ಲಿ ಕಸ್ಟಮರ್ ಬಂದಿದ್ದೆ ಅಲ್ಲಿ ನಾವು ಆಲ್ ಐಟಮ್ ತೋರಿಸ್ತೀನಿ. ಫಸ್ಟ್ ಕಮ್ಮಿ ರೇಟ್ ಗೆ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ ಅಂಗಡಿ, ಅವ್ರಿಗೆ ಕಮ್ಮಿ ರೇಟ್ ಗೆ ಕೊಡ್ತೀನಿ.
6 ಪೀಸ್ ಪ್ಯಾಕೆಟ್ ಬರುತ್ತೆ. ಇದು ಕಮ್ಮಿ 20-30 ರೂಪಾಯಿ ಈ ತರ ಕೊಡ್ತೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ಸೈಜ್ ಕಮ್ಮಿ ರೇಟ್ ಬೇಕಾದ್ರೆ ದೊಡ್ಡದು ಸೈಜ್ ಬರುತ್ತೆ. ಕ್ವಾಲಿಟಿ ಬೇಕಾದ್ರೆ 150ಕ್ಕೆ ಚಿಕ್ಕದು ಸೈಜ್ ಕ್ವಾಲಿಟಿ ಬರುತ್ತೆ. ಕ್ವಾಲಿಟಿ ಐಟಮ್ ಅವ್ರ ಫರ್ ಐಟಮ್ ಡಿಫರೆಂಟ್ ಬರುತ್ತೆ ಅಷ್ಟೇ. ಜಾಸ್ತಿ ಇಲ್ಲ ಅಲ್ಲಿ 2 ಪೀಸ್ ತಗೊಳ್ದಲ್ಲಿ ಆಗುತ್ತೆ. ಅಂಗಡಿ ಓಪನ್ ಆಗ್ಬಿಡುತ್ತೆ. 2 ಪೀಸ್ ತಗೊಂಡ್ರು ಆರಾಮಾಗಿ ಪ್ರಾಫಿಟ್ ಮಾಡ್ಕೊಂಡು ಆರಾಮಾಗಿ ಪ್ರಾಫಿಟ್ ಆಗುತ್ತೆ. ಸರ್ ಇದನ್ನೆಲ್ಲ ಫಿಲ್ ಮಾಡೋದಕ್ಕೆ ಗೊತ್ತಿರೋದಿಲ್ಲ ಇವಾಗ ಸ್ಟಾರ್ಟಿಂಗ್ ಗೊಂಬೆ ಅಂಗಡಿ ಇರೋರ್ಗೆ. ಸೊ ಹೆಂಗ್ ಫಿಲ್ ಮಾಡೋದಂತ ಎಲ್ಲಾನು ಟ್ರೈನಿಂಗ್ ಕೊಡ್ತೀರಾ? ಇಲ್ಲಿ ಬಂದ್ ಬಡಿದಲ್ಲ ನಾವು ತೋರಿಸ್ಬರ್ತೀನಿ. ನೀವೇ ತೋರಿಸ್ಕೊಡಿ ಸರ್, ನಾನು ಕೂಡ ಫಿಲ್ ಮಾಡ್ತೀನಿ. ಇದು ಸೇಮ್ ಎಲ್ಲ ಕಂಪ್ಲೀಟ್ ಒಂದೇ ತರ ಕನ್ಸಿಸ್ಟೆನ್ಸಿ ಫಿಲ್ ಮಾಡ್ಬೇಕು. ಓಕೆ, ಎಷ್ಟು ಕೆಜಿ ಹತ್ತಿ ಬೇಕಾಗ್ಬೋದು ಸರ್ ನಿಮ್ಗೆ? ಇಷ್ಟು ಗೊಂಬೆಗೆ ಅಂದ್ರೆ ಇಷ್ಟು ದೊಡ್ಡ ಗೊಂಬೆ ಇದೆ ನೋಡಿ, ಟೆಡಿ ಬೇರ್ಗೆ. ದೊಡ್ಡ ಗೊಂಬೆಯಲ್ಲಿ ಮಿನಿಮಮ್ ಜಾಸ್ತಿ ಇಲ್ಲ 5 ಕೆಜಿ 6 ಕೆಜಿ 8 ಕೆಜಿ ಹೋಗುತ್ತೆ. ಚಿಕ್ಕದಲ್ಲಿ 50-100 ಗ್ರಾಮ್ ಹೋಗುತ್ತೆ ಅಷ್ಟೇ. ಕೆಜಿ ಹತ್ತಿ ಎಷ್ಟು ತಗೋತೀರಾ ಸರ್ ನೀವು? ಕೆಜಿ ಎಷ್ಟಕ್ಕೆ ಸಿಗುತ್ತೆ ನಿಮ್ಗೆ? ನಮ್ಗೆ ಮೇಡಮ್ 25 ಕೆಜಿದು ಚೀಲ ಬರುತ್ತೆ. 25 ಕೆಜಿದು ಚೀಲ ಬರುತ್ತೆ. 165 ರೇಟ್ ಬರುತ್ತೆ. 155 ಬರುತ್ತೆ. 25 ಕೆಜಿ ಬರುತ್ತೆ. ಎಷ್ಟು 25 ಕೆಜಿಗೆ ಎಷ್ಟಾಗುತ್ತೆ ಸರ್ ದುಡ್ಡು? ಮೇಡಮ್ 3800 ಚಿಲ್ಲರ್ ಆಗುತ್ತೆ. 3800. 25 ಕೆಜಿ ನಲ್ಲಿ ಎಷ್ಟು ಗೊಂಬೆ ಫಿಲ್ ಮಾಡ್ಬೋದು? ಅಂದ್ರೆ ಈ ತರದೊಂದು ದೊಡ್ಡದು ಇದೆ ಅಲ್ಲಿ 3-4 ಆಗುತ್ತೆ. ಚಿಕ್ಕದು ಇಲ್ಲೇ 200-300 ಪೀಸ್ ಮಿನಿಮಮ್ ಆಗುತ್ತೆ ಮೇಡಮ್. 200-300 ಪೀಸ್ ಆರಾಮೇ ಆಗುತ್ತೆ. ಇವಾಗ ಎಕ್ಸಾಂಪಲ್ ಇದು ಬರೀ ಕಾಟನ್ ಇಲ್ದಿರಾನೆ ಎಷ್ಟು ತಗೋತೀರಾ ಸರ್ ಇದಕ್ಕೆ? ಇದನ್ನ ಸ್ಟಫ್ ಮಾಡಿದಿರಾನೆ ಬರೀ ಬಟ್ಟೆ ತರ ಇರೋದಕ್ಕೆ ಎಷ್ಟು? ಬರೀ ಬಟ್ಟೆ 75 ರೂಪಾಯಿ. ಬರೀ ಬಟ್ಟೆ 75 ಬರೀ ಬಟ್ಟೆ 75. ಕಾಟನ್ ಫಿಲ್ಲಿಂಗ್ 125 ರೂಪೀಸ್. 125 ರೂಪಾಯಿ. ರೆಡಿ ಪೀಸ್ 125. ಸೊ 75 ರೂಪಾಯಿಗೆ ತಗೊಂಡ್ರೆ ಅಂದ್ರೆ ಫಿಲ್ ಮಾಡಿದ್ರೆ 125 ರೂಪೀಸ್ ತಗೋತೀರಾ. ಸೊ ಒಂದು 25 ಕೆಜಿ ಹತ್ತಿನಲ್ಲಿ ಈ ತರದ್ ಗೊಂಬೆ ಎಷ್ಟು ಫಿಲ್ ಮಾಡ್ಬೋದು ಸರ್? 250-300 ಪೀಸ್ ಮಿನಿಮಮ್ ಪೀಸ್ ಆಗುತ್ತೆ. 250 300 ಪೀಸಸ್ ಮಾಡ್ಬೋದು. 250 300 ಪೀಸಸ್ಗೆ ವಿತ್ ಕಾಟನ್ ಸ್ಟಫಿಂಗ್ ಎಷ್ಟು ದುಡ್ಡು ಆಗ್ಬೋದು ಸರ್? ಅಪ್ರಾಕ್ಸಿಮೇಟ್ ಆಗಿ ಜಾಸ್ತಿ ಇಲ್ಲ 5,000 ಆಗುತ್ತೆ. 5,000-6,000 ಆಗ್ಬೋದು 300 ಗೊಂಬೆಗೆಲ್ಲ. ಅದನ್ನ ಎಷ್ಟು ಮಾರಿದ್ರೆ ಎಷ್ಟು ಲಾಭ ಬರುತ್ತೆ ಸರ್ ಅವರು ರಿಟೇಲ್ ನಲ್ಲಿ? ರಿಟೇಲ್ ರೀ ಮೇಡಮ್ 120 ಪೀಸ್ ಇದೆ. 300 ರೂಪಾಯಿ ಸೇಲ್ ಆಗುತ್ತೆ. ಒಂದು 300 ರೂಪಾಯಿ 300 ರೂಪಾಯಿ 125 ಹೋಲ್ಸೇಲ್ ರೇಟ್ ಇದೆ. 300 325 350 ಮಿನಿಮಮ್ ರಿಟೇಲ್ ರೇಟ್ ಇದೆ. ಆರಾಮಿ ಸೇಲ್ ಆಗುತ್ತೆ ಇತ್ತು ಕಡೆಯಲ್ಲಿ. ಫುಲ್ ವಾಸಬಲ್ ಇದೆ. ಕಸ್ಟಮರ್ಗೆ ವಾಸಬಲ್ ಇದೆ. ಯಾರ ಎಲ್ಲ ಜನ ತಗೊಳ್ತಾರೆ. ಓಕೆ, ಸೊ ಟ್ರೈನಿಂಗ್ ಕೂಡ ನೀವೇ ಕೊಡ್ತೀರಾ? ಅದಕ್ಕೇನ್ ಚಾರ್ಜ್ ಮಾಡೋದಿಲ್ಲ? ಇದನ್ನ ಫಿಲ್ ಮಾಡ್ತಿದ್ದೀನಿ ಸರ್, ಕರೆಕ್ಟ್ ಆಗಿ ಫಿಲ್ ಮಾಡಿದೀನಿ ಅಂತ ಒಂದ್ಸರಿ ನೋಡಿ. ಸರ್ ಯಾವ ಗೊಂಬೆ ತುಂಬಾ ಫಾಸ್ಟ್ ಮೂವಿಂಗ್ ಇದೆ ಸರ್? ಮೇಡಮ್ ಇದು ಸ್ವಲ್ಪ ಕ್ವಾಲಿಟಿ ಐಟಮ್ ಇದೆನಾ. ಒಂದೊಂದ್ ಕಸ್ಟಮರ್ ಸ್ಟ್ಯಾಂಡ್ರಿ ಬರುತ್ತೆ, ಒಂದೊಂದ್ ಕಸ್ಟಮರ್ ನೌಕಲಿ ಬರ್ತಾರೆ. ಒಂದೊಂದ್ ಕಸ್ಟಮರ್ ಹೇಳ್ತಾರೆ ಸ್ವಲ್ಪ ರೇಟ್ ಬಗ್ಗೆ ಏನಿಲ್ಲ, ಐಟಮ್ ಚೆನ್ನಾಗಿರ್ಬೇಕಾ, ಐಟಮ್ ಚೆನ್ನಾಗಿದ್ರೆ ಸಾಕು. ಒಂದೊಂದ್ ಕಸ್ಟಮರ್ ಬರ್ತಾರೆ ಕಮ್ಮಿ ರೇಟ್ದು ದೊಡ್ಡದು ಸೈಜ್ ಬೇಕಂದ್ರೆ ದೊಡ್ಡದು ಸೈಜ್ ಸಿಗುತ್ತೆ. ಇದನ್ನ ಫಿಲ್ ಮಾಡಿದೀನಿ, ಕರೆಕ್ಟ್ ಆಗಿ ಫಿಲ್ ಮಾಡಿದೀನಿ ನೋಡಿ ಸರ್. ಇದು ಮೇಡಮ್ ಜಾಸ್ತಿ ಹಾಕಿರೋದು, ಜಾಸ್ತಿ ಆಗಿದೆ. ಸ್ವಲ್ಪ ಹಾಕ್ಬೇಕಾದ್ರೆ ತುಂಬಾ ಜಾಸ್ತಿ ಆಗಿದೆ. ಅದ್ ಹೇಗ್ ಗೊತ್ತಾಗುತ್ತೆ ಜಾಸ್ತಿ ಆಗಿದೆ ಕಡಿಮೆ ಆಗಿದೆ? ಹಿಂಗೆ ಆಗಿದೆ. ಸ್ವಲ್ಪ ಓಪನ್ ಮಾಡ್ಬಿಟ್ಟು ಆಮೇಲೆ ಒಳಗಡೆ ಹಾಕಿದ್ರೆ ಜಾಸ್ತಿ ಆಗ್ಬಿಟ್ಟಿದೆ. ಇದು ಸ್ವಲ್ಪ ಓಪನ್ ಮಾಡ್ಬಿಟ್ಟು ಆಮೇಲೆ ಹಾಕಿದ್ರೆ ಕರೆಕ್ಟ್ ಸಾಫ್ಟ್ ಆಗುತ್ತೆ. ಇದು ಹಿಂಗೆ ಆಗಿದೆ ಅಲ್ಲಿ ಗಟ್ಟಿ ಆಗುತ್ತೆ. ಓಕೆ, ಸರಿ. ಪಾಂಡಾಗೂ ಸೇಮ್ ಫಿಲ್ ಮಾಡಿದ್ದು ಪೀಸ್ ಈ ತರ ಆಗುತ್ತೆ ಸರ್. ಪಾಂಡಾ ಫಿಲ್ ಮಾಡಿ ನಾವು ಟೀಚ್ ಮಾಡ್ತೀನಿ ಇಲ್ಲಿ. ನೀವೇ ಸ್ಟಿಚ್ ಮಾಡೋದು ಅಲ್ಲಿ? ಸ್ಟಿಚ್ ಮಾಡ್ಬಿಟ್ಟು ನೀವೇ ಸ್ಟಿಚ್ ಮಾಡ್ಕೊಡ್ತೀರಾ? ಸ್ಟಿಚ್ ಮಾಡೋದು ಕೂಡ ಹೇಳ್ಕೊಡ್ತೀರಾ? ಅಂದ್ರೆ ಇದು ಇವಾಗ ಸ್ಟಿಚ್ ಮಾಡ್ತಾರಲ್ಲ ದಾರ ಏನು ಕಾಣಿಸ್ತಿರೋ ಸ್ಟಿಚ್ ಮಾಡೋದಂತಾನು ಹೇಳ್ಕೊಡ್ತೀರಾ? ಒಂದು ಸ್ಟಿಚ್ ಮಾಡಿ ತೋರಿಸ್ತೀರಾ ಸರ್?